ಕೊಠಾರಿ ಕೂಡ ವಾದ ಮಂಡನೆ ಮಾಡಿದ್ದಾರೆ. ನಮಗೆ ಈ ಕೇಸ್ ಟ್ರ್ಯಾಕ್ ಮಾಡೋ ಯಾವುದೇ ಉದ್ದೇಶ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತಷ್ಟು ದಿನ ಕಾಲಾವಕಾಶ ಕೊಡಿ ಅಂತ ಜೈನ ಕೇಳಿದ್ದಾರೆ. ಜೈನ ಕೊಠಾರಿ SIT ಪರ ವಕೀಲೆ, ನಮಗೆ ಕೇಸ್ ಡ್ರ್ಯಾಗ್ ಮಾಡೋ ಅಂಥ ಉದ್ದೇಶ ಯಾವುದೂ ಇಲ್ಲ, ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿ ಅಂತ ಕೇಳಿದ್ದಾರೆ. ಮತ್ತಷ್ಟು ದಿನ ಕಾಲಾವಕಾಶ ಕೇಳಿದ್ದಾರೆ. ಕೇಳಿದ್ದಾರೆ. ಜೈನ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ. SPP ಮೇಲೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ನೀಡಿ ಅಂತ ಕೇಳಿದ್ದಾರೆ SIT ಪರ ವಕೀಲೆ ಜೈನ ಕೊಠಾರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. SIT ಪರ ವಕೀಲೆ ಜೈನ ಕೊಠಾರಿ ವಾದ. SIT ಪರ ವಕೀಲೆ ಜೈನ ಕೊಠಾರಿ ವಾದ. ನಮಗೆ ಈ ಕೇಸ್ ಡ್ರ್ಯಾಗ್ ಮಾಡೋ ಉದ್ದೇಶವಿಲ್ಲ, ನಮಗೆ ಈ ಕೇಸ್ ಡ್ರ್ಯಾಗ್ ಮಾಡೋ ಉದ್ದೇಶವಿಲ್ಲ ಅಂತ ಜೈನ ಕೊಠಾರಿ ಹೇಳಿದ್ದಾರೆ. ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, SIT ಪರ ವಕೀಲರು ಡ್ರ್ಯಾಗ್ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿದ್ರು, ನ್ಯಾಯಾಧೀಶರು ಗರಂ ಆದ್ರು. ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನಾಯ್ತು ಅಂತ. ಶ್ರೀಲಕ್ಷ್ಮಿ, ಇವತ್ತು HD ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಲ್ಲೂ ಕೂಡ ಒಂದಷ್ಟು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SPP ಅಂದ್ರೆ ಸರ್ಕಾರದ ಪರ ವಕೀಲರು ಈ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ಬೇಕು ಅಂತೇಳಿ ಬೆಳಗ್ಗೆ ಮನವಿ ಮಾಡಿದ್ರು. ಬೆಳಗ್ಗೆ ಕೂಡ ನ್ಯಾಯಾಧೀಶರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಪದೇ ಪದೇ SPP ಚೇಂಜ್ ಮಾಡಿದ್ರೆ ಅದನ್ನ ಮತ್ತೆ ಮತ್ತೆ ಟೈಮ್ ಕೊಡೋಕೆ ಆಗೋದಿಲ್ಲ. ಸೊ ಬೇಗನೆ ಆಕ್ಷೇಪಣೆ ಹಾಕಿ ವಿಚಾರಣೆ ನಡೆಸೋಣ, ಸಾಕಷ್ಟು ಕೇಸ್ಗಳು ಕೂಡ ಇರುತ್ತೆ ಅಂತ ಹೇಳಿದ್ರು. ಅದಾಗಿ ಮತ್ತೆ 2:30ವರೆಗೂ ಕೂಡ ಬೆಳಗ್ಗೆ 11:15ರಿಂದ 2:45ವರೆಗೂ ಕೂಡ ಸಮಯಾವಕಾಶನ ಕೊಟ್ಟಿತ್ತು ಈ ಒಂದು ಆಕ್ಷೇಪಣೆ ಫೈಲ್ ಮಾಡೋದಕ್ಕೆ. ಅದಾದ್ರೂ ಈಗ ಅರ್ಜಿ ವಿಚಾರಣೆ ಆದ್ಮೇಲೆ ಮತ್ತೆ SIT ಪರ ವಕೀಲರಾದಂತಹ ಜೈನ ಕೊಠಾರಿ ಅವರು ನಮ್ಗೆ ಈ ಪ್ರಕರಣ ಡ್ರ್ಯಾಗ್ ಮಾಡುವ ಉದ್ದೇಶ ಇಲ್ಲ, ಆದ್ರೆ ನಮ್ಗೆ ಮತ್ತೊಂದಷ್ಟು ಸಮಯ ಬೇಕು ಅಂತೇಳಿ ಕೇಳ್ತಿದ್ರು. ಈ ವೇಳೆ ಮತ್ತೆ ನ್ಯಾಯಾಧೀಶರು ಗರಂ ಆಗಿ ಅವ್ರಿಗೆ ಕಾಸು ವಹಿಸ್ಕೊಳ್ತಾರೆ. ಅಂದ್ರೆ ಈ ಸಲ ಸ್ಥಿತಿ ನೀರಿನ ಮೇಲೂ ಕೂಡ ಮತ್ತೆ ಯಾಕೆ ಈ ರೀತಿಯಾದಂತ ಮಾಡ್ತಿದ್ರೆ, ಇದಕ್ಕೆ ಕಾರಣಗಳನ್ನ ನೀಡಿ ಯಾಕೆ ಇದು ಮಾಡ್ತಿದ್ರೆ, ಆಕ್ಷೇಪಣೆ ಬೇಗ ಮಾಡಿ, ಯಾವ್ದಾದ್ರು ರೀಸನ್ ಇರುತ್ತೆ ಅದನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಈ ವೇಳೆ ಮತ್ತೆ ರೇವಣ್ಣ ಪರ ವಕೀಲರಾದಂತಹ CV ನಾಗೇಶ್ ಅವರು ಕೂಡ ವಾದ ಆರಂಭ ಮಾಡಿದ್ದಾರೆ. ಈಗಾಗಲೇ ಯಾವೆಲ್ಲ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಇಷ್ಟು ದಿನಗಳ ಕಾಲ ತನಿಖೆ ನಡೆಸಲಾಗಿದೆ. 4 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರುವಾಗಲೂ ಕೂಡ ಏನು ಅವರು ಉತ್ತರ ಕೊಡಬೇಕಾಗಿತ್ತು ಎಲ್ಲವನ್ನೂ ಗೊತ್ತಾಗಿದೆ. ಈಗ ತನಿಖೆಯ ಹಂತ ನಡೀತಿದೆ. ತನಿಖೆಗೆ ನಮ್ಮ ಕಕ್ಷಿದಾರರು ಏನೆಲ್ಲ ಸಹಕಾರ ನೀಡಬೇಕಿತ್ತು ನೀಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಮಾತ್ರ ಈ ರೀತಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನಮ್ಮ ಕಕ್ಷಿದಾರರಿಗೆ ಸಾಕಷ್ಟು ಆರೋಗ್ಯ ತೊಂದರೆ, ಹೀಗಾಗಿ ಅವರಿಗೆ ಒಂದು ಜಾಮೀನು ಕೊಡ್ಬೇಕಂತೇಳಿ ಈ ಕಡೆ CV ನಾಗೇಶ್ ಅವರು ಕೂಡ ವಿನಂತಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ವಾದ ವಿವಾದ ನಡೀತಿದೆ. ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೆಚ್ಚಿನ ಅಪ್ಡೇಟ್ಗಾಗಿ ಕಾದು ನೋಡಬೇಕಿದೆ. ಈಗ 7 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ರೇವಣ್ಣ ಅವರಿದ್ದಾರೆ. ಈ ಸಮಯದಲ್ಲಿ
ಬೇಲಾಗುವಂಥ ಸಾಧ್ಯತೆಗಳು ಎಷ್ಟಿದೆ? ಮತ್ತು ಈಗ ರೇವಣ್ಣ ಅವರ ಪರವಾದ ವಕೀಲರು ಏನು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ? ಮಾದೇಶ್. ರಂಜಿತ್, ಇಲ್ಲಿ ಈಗಾಗಲೇ 2 ತರ ವಾದಗಳು ನಡೀತಿದೆ. ಒಂದು, SIT ಪರ ವಕೀಲರು ಇಲ್ಲಿ ಜಾಮೀನನ್ನ ಆಕ್ಷೇಪಣೆ ಸಲ್ಲಿಸಬೇಕು. ಒಂದೇ ರೀತಿ ಅಂದ್ರೆ ಇಷ್ಟು ದಿನಗಳ ಕಾಲ ಅವರು ಅಂದ್ರೆ 4 ದಿನಗಳ ಕಾಲ ಏನು ಕಸ್ಟಡಿಯಲ್ಲಿ ಇದ್ರು, ಆ ಒಂದು ಸಂದರ್ಭದಲ್ಲಿ ತನಿಖೆಗೆ ಸಹಕಾರ ನೀಡಿಲ್ಲ, ಜೊತೆಗೆ ವಿಚಾರಣೆ ವೇಳೆ ಚೆನ್ನಾಗಿ ಉತ್ತರವನ್ನು ನೀಡಿಲ್ಲ ಅಂತ ಹೇಳಿ, ಜೊತೆಗೆ ಹೊರಗಡೆ ಏನಾದ್ರು ಬಂದ್ರೆ ಒಂದಷ್ಟು ಪ್ರಭಾವವನ್ನು ಬೆಳೆಸಿ ಸಂತ್ರಸ್ತೆಯನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಜೊತೆಗೆ ಒಂದಷ್ಟು ಪ್ರಭಾವವನ್ನು ಬೆಳೆಸಿ ಬೇರೆ ಸಾಕ್ಷಿನಾಶವನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಒಳನರ್ಸಿತರ ಕೇಸ್ ಸಂಬಂಧ ಕೂಡ ಒಂದಷ್ಟು ತನಿಖೆಯನ್ನ ಮಾಡಬೇಕು, ಅಲ್ಲೂ ಕೂಡ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನು ಕೊಡಬೇಡ ಅಂತ ಹೇಳಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇವ್ರು ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಸಿಬಿ ನ್ಯಾಯಾಧೀಶರು ಅವರು ಒಂದಷ್ಟು ಅಂಶಗಳನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ತನಿಖೆ ನಡೆಸಿದ್ದಾರೆ, ತನಿಖೆಗೆ ಸಹಕಾರ ನಡೆಸಿದ್ದಾರೆ, ಜೊತೆಗೆ ಜಾಮೀನು ಕೊಟ್ಟ ಮೇಲೂ ಕೂಡ ಏನಾದರೂ ವಿಚಾರಣೆಗಿದ್ರೆ ಅಲ್ಲಿಗೂ ಕೂಡ ಬಂದು ಹೋಗ್ತಾರೆ ನಮ್ಮ ಕಕ್ಷಿದಾರರು. ಜೊತೆಗೆ ಅವರಿಗೆ 60ಕ್ಕೂ ಹೆಚ್ಚು ಥ್ಯಾಂಕ್ ಯು ವಯಸ್ಸಾಗಿದೆ. ಮಾದೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.